ಶುಭಾಶಯಗಳೊಂದಿಗೆ ನಯನಾಗಿ ಬರ್ತಾರೆ. ಆಗಸ್ಟ್ 15, 1947ರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದಾಗ ನಮ್ಮ ದೇಶವು ಇನ್ನೂ ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು. ಇದಲ್ಲದೆ ರಾಜ್ಯ ವ್ಯವಹಾರಗಳನ್ನು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಯಾವುದೇ ತಜ್ಞರು ಮತ್ತು ರಾಜಕೀಯ ಅಧಿಕಾರಿಗಳನ್ನು ಭಾರತ ಹೊಂದಿರಲಿಲ್ಲ. 1935ರ ಭಾರತ ಸರ್ಕಾರ ಕಾಯ್ದೆಯು ಆಡಳಿತಕ್ಕಾಗಿ ಮೂಲಭೂತವಾಗಿ ಮಾರ್ಪಡಿಸಲಾಯಿತು. ಆದಾಗ್ಯ ಆ ಕಾಯ್ದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಬಾಗುತ್ತಿತ್ತು. ಭಾರತವು ಎಲ್ಲವನ್ನು ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸುವ ತೀವ್ರತೆ ಅಗತ್ಯವಿತ್ತು. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಸ್ಟ್ 28, 1947ರಂದು ಸಂವಿಧಾನ ಕರಡು ಸಮಿತಿಯ ನೇತೃತ್ವ ವಹಿಸಿದರು. ಕರಡು ರಚನಾ ನಂತರ ಅದೇ ಸಮಿತಿಯು ನವೆಂಬರ್ 4, 1947ರಂದು ಸಂವಿಧಾನ ಸಭೆಗೆ ಮಂಡಿಸಿತು. ಈ ಸಂಪೂರ್ಣ ಕಾರ್ಯವಿಧಾನವು ಬಹಳ ವಿಸ್ತಾರವಾಗಿತ್ತು ಮತ್ತು 166 ದಿನಗಳವರೆಗೆ ತೆಗೆದುಕೊಂಡಿತ್ತು. ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಟ್ಟ ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ 26, 1950ರಂದು ಜಾರಿಗೆ ಬಂದಿತು. ಈ ಇತಿಹಾಸದಲ್ಲಿ ತಪ್ಪಿದಲ್ಲಿ ಕ್ಷಮೆಯಾಚಿಸುತ್ತೇವೆ.